ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕಾಂಗ್ರೆಸ್ ಪಾಳ್ಯದ ಒಳಗೆ ನಡೀತಾ ಇರುವ ಈ ಕುರ್ಚಿ ಹಾಗೆ ಸಂಪುಟ ಪುನಾರಚನೆ ಎಲ್ಲಾ ಗೊಂದಲಗಳಿಗೆ ನಾಳೆನೆ ಅಂತಿಮ ತೆರೆ ಬೀಳುವ ಸಾಧ್ಯತೆ ಇದೆಯಾ? ಕ್ಷಣ ಕ್ಷಣಕ್ಕೂ ಈ ಬಗ್ಗೆ ಕುತೂಹಲ ಹೆಚ್ಚಾಗ್ತಾ ಇದೆ. ಮಧ್ಯಾಹ್ನದವರೆಗೂ ಕೇವಲ ಮುಖ್ಯಮಂತ್ರಿಗಳು ಹಾಗೆ ಅವರ ಜೊತೆಯಲ್ಲಿ ಒಂದಷ್ಟು ಮಂದಿ ಸಂಪುಟದ ಸಹೋದ್ಯೋಗಿಗಳು ಮಾತ್ರ ದೆಹಲಿಗೆ ಹೋಗ್ತಾರೆ ಅನ್ನುವ ಮಾಹಿತಿ ಇತ್ತು. ನೇರವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿಲ್ಲ, ಆದರೂ ಡಿಕೆ ಶಿವಕುಮಾರ್ ಅವರು ದೆಹಲಿ ಕಡೆ ಹೊರಟಿದ್ದಾರೆ ಅನ್ನೋ ಸುದ್ದಿ ಇತ್ತು. ಆದರೆ ಕೆಲವೇ ಗಂಟೆಗಳ ಮುಂಚೆ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಹೈಕಮಾಂಡ್ ಕಡೆಯಿಂದ ಕರೆ ಬಂದಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಹಾಗಾಗಿ ಪುನಾರಚನೆ ಫೈಟ್ಗೂ ಕೂಡ ಹೈಕಮಾಂಡ್ ನಾಳೆಯೇ ಮದ್ದರಿಯತ್ತಾ ಅನ್ನೋ ಕುತೂಹಲ ಗರಿಗೆದರಿದೆ. ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು. ನಾಳೆ ಮಧ್ಯಾಹ್ನ 12 ಗಂಟೆ ವೇಳೆಗೆ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ನಡೆಯಲಿದೆ ಚರ್ಚೆ. ಈ ಪವರ್ ಪಾಲಿಟಿಕ್ಸ್ ಬಗ್ಗೆ ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶ ನಾಳೆ ಸಿಗೋ ಸಾಧ್ಯತೆ ಇದೆ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಸಂಪುಟ ಪುನಾರಚನೆ ಕುರಿತಂತೆ ಬಹುದಿನದ ಬೇಡಿಕೆಗೂ ಕೂಡ ನಾಳೆ ಉತ್ತರ ಸಿಗಬಹುದಾ ದೆಹಲಿ ಭೇಟಿ ಸಂದರ್ಭದಲ್ಲಿ? ಖಂಡಿತವಾಗಿಯೂ ಸ್ಮಿತಾ, ಒಂದು ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಗೆ ಸಿಎಂ ಡಿಸಿಎಂ ಅವರನ್ನ ಕರೆಸಿಕೊಳ್ತಾ ಇದೆ. ಜೊತೆಗೆ ಒಂದಷ್ಟು ಸಚಿವರಿಗೂ ಕೂಡ ಬುಲಾವ್ ಕೊಟ್ಟಿದೆ ಅನ್ನೋದಾದ್ರೆ ರಾಜ್ಯ ನಾಯಕತ್ವದಲ್ಲಿ ಇದ್ದಂತಹ ಗೊಂದಲ ಮತ್ತು ಸಚಿವ ಸಂಪುಟ ಪುನರ್ರಚನೆ ಮತ್ತು ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದಾವೆ ರಾಜ್ಯ ರಾಜಕೀಯದಲ್ಲಿ. ಅವೆಲ್ಲವಕ್ಕೂ ಕೂಡ ಒಂದು ಅಂತಿಮವಾದಂತಹ ತೆರೆ ಎಳಿಲೇಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ 2028ರ ಚುನಾವಣೆಯನ್ನ ಗೆಲ್ಲಬೇಕನ್ನುವಂತ ದೃಷ್ಟಿಕೋನವನ್ನ ಕಾಂಗ್ರೆಸ್ ಹೊಂದಿದ್ದೇ ಆದಲ್ಲಿ ಈ ತರಹದ ಗೊಂದಲಗಳನ್ನ ತೆರೆ ಎಳಿಬೇಕಾದಂತಹ ಅಂತಿಮವಾದಂತಹ ನಿರ್ಧಾರಗಳನ್ನ ಪ್ರಕಟಿಸಬೇಕಾದಂತಹ ವಿಚಾರಗಳು ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರತಕ್ಕಂಥದ್ದು. ಯಾಕಂದ್ರೆ ಕಳೆದ 6 ತಿಂಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಒಡೆದ ಮನೆ ಅಂತಾಗಿದೆ. ನಾಯಕತ್ವದ ವಿಚಾರ ಆಗಿರಬಹುದು, ಕಾರ್ಯಕರ್ತರ ಅಸಮಾಧಾನಗೊಂಡಿರೋದಾಗಿರಬಹುದು, ಸಚಿವ ಸಂಪುಟ ಪುನರ್ರಚನೆ ಆಗಿಲ್ಲ ಅನ್ನುವಂತ ಒಂದಷ್ಟು ಅಸಮಾಧಾನ ಇರಬಹುದು, ಸಚಿವಾಕಾಂಕ್ಷಿಗಳು ಕೂಡ ಅಸಮಾಧಾನ ಹೊಂದಿರತಕ್ಕಂಥದ್ದು. ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಗಂಭೀರವಾದಂತಹ ಪರಿಣಾಮವನ್ನು ಬೀರಿರತಕ್ಕಂಥದ್ದು. ರಿಪಬ್ಲಿಕ್ ಕನ್ನಡ ಕೂಡ ಸರ್ಕಾರದಲ್ಲಿ ಕೆಲಸಗಳಾಗ್ತಾ ಇಲ್ಲ, ಅಧಿಕಾರಿಗಳು ಮಾತು ಕೇಳ್ತಿಲ್ಲ ಅನ್ನುವಂತ ಒಂದು ವರದಿಯನ್ನ ಮಾಡಿತ್ತು. ಇದು ಸಚಿವರು ಮತ್ತು ಶಾಸಕರು ಹೇಳ್ತಾ ಇರತಕ್ಕಂತ ವಿಚಾರಗಳು. ಹಾಗಾಗಿ ಇದು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿಗಳಿದಾವೆ. ಕಳೆದ 2 ದಿನಗಳ ಹಿಂದೆ ಈ ವಿಚಾರವಾಗಿ ನಾಯಕತ್ವವನ್ನು ಗೊಂದಲ ಬಗೆಹರಿಸಬೇಕನ್ನುವಂತ ನಿಟ್ಟಿನಲ್ಲಿ ಎಐಸಿಸಿಯ ಉನ್ನತ ಮಟ್ಟದ ನಾಯಕರು ಚರ್ಚೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಹಾಗಾಗಿ ನಾಳೆ ಕರೆತಕ್ಕಂಥ ಮೀಟಿಂಗ್ ಏನಿದೆ 11 ಗಂಟೆ ಮೀಟಿಂಗ್ ಅಲ್ಲಿ ಸಿಎಂ ಹಾಗೂ ಡಿಸಿಎಂ ಇರ್ತಾರೆ. ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರೂ ಕೂಡ ಅಲ್ಲಿ ಕೂತು ಚರ್ಚೆ ಮಾಡಿ ಅಂತಿಮವಾದಂತಹ ಒಂದಷ್ಟು ನಿರ್ದೇಶನಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕತ್ವಕ್ಕೆ ಕೊಡಬಹುದು ಅನ್ನುವಂಥದ್ದು. ಅದು ಯಾವುದೇ ತರಹದ ನಾಯಕತ್ವದ ವಿಚಾರವಾಗಿರಬಹುದು ಅಥವಾ ಸಚಿವ ಸಂಪುಟ ಪುನರ್ರಚನೆ ಆಗಿರಬಹುದು. ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಟ್ಟಿದ್ದೇ ಆದಲ್ಲಿ ನಾಯಕತ್ವದ ಬದಲಾವಣೆ ಇಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲ ನಾಯಕತ್ವವನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ವಿಚಾರ ಏನಾದ್ರು ಚರ್ಚೆಯಲ್ಲಿದ್ರೆ ಅಲ್ಲಿ ಹೊಸ ಸರ್ಕಾರ ಬರುತ್ತೆ. ಆಗ ಆಟೋಮೆಟಿಕ್ ಆಗಿ ಹೊಸ ಸಚಿವ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ಹೊಸದಾಗಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಎಲ್ಲವೂ ಕೂಡ ಪಾಸಿಬಲ್ ಇರತಕ್ಕಂಥದ್ದು. ಇದರ ಜೊತೆಗೆ ರಾಜ್ಯಸಭಾ ಚುನಾವಣೆ ಕೂಡ ಇರ್ತಾ ಇದೆ, ಅದರ ಜೊತೆಗೆ SIR ಕೂಡ ಇರತಕ್ಕಂಥದ್ದು. ಇವನ್ನೆಲ್ಲವೂ ಕೂಡ ಒಟ್ಟಾರೆಯಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದಾವೆ. ಅಂತಿಮವಾಗಿ ರಾಜ್ಯ ನಾಯಕತ್ವಕ್ಕೆ ಯಾವ ನಿರ್ದೇಶನಗಳನ್ನು ಕೊಡುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗಿದೆ. ಅದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಸಚಿವರು ಮತ್ತು ಶಾಸಕರು. ಕಾಂಗ್ರೆಸ್ ಹೈಕಮಾಂಡ್ ಏನೆಲ್ಲ ಸೂಚನೆ ಕೊಡುತ್ತೆ ಅನ್ನುವಂಥದ್ದು ನಾಳೆ ಮಧ್ಯಾಹ್ನದ ವೇಳೆಗೆ ಸ್ಪಷ್ಟವಾಗಲಿದೆ. ಸ್ಮಿತಾ, ಬಲ ಹೆಚ್ಚಾಗ್ತಾ ಇದೆ. ಮಧ್ಯಾಹ್ನದವರೆಗೂ ಕೇವಲ ಮುಖ್ಯಮಂತ್ರಿಗಳು ಹಾಗೆ ಅವರ ಜೊತೆಯಲ್ಲಿ ಒಂದಷ್ಟು ಮಂದಿ ಸಂಪುಟದ ಸಹೋದ್ಯೋಗಿಗಳು ಮಾತ್ರ ದೆಹಲಿಗೆ ಹೋಗ್ತಾರೆ ಅನ್ನುವ ಮಾಹಿತಿ ಇತ್ತು. ನೇರವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿಲ್ಲ, ಆದರೂ ಡಿಕೆ ಶಿವಕುಮಾರ್ ಅವರು ದೆಹಲಿ ಕಡೆ ಹೊರಟಿದ್ದಾರೆ ಅನ್ನೋ ಸುದ್ದಿ ಇತ್ತು. ಆದರೆ ಕೆಲವೇ ಗಂಟೆಗಳ ಮುಂಚೆ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಹೈಕಮಾಂಡ್ ಕಡೆಯಿಂದ ಕರೆ ಬಂದಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಹಾಗಾಗಿ ಪುನಾರಚನೆ ಫೈಟ್ಗೂ ಕೂಡ ಹೈಕಮಾಂಡ್ ನಾಳೆಯೇ ಮದ್ದರಿಯತ್ತಾ ಅನ್ನೋ ಕುತೂಹಲ ಗರಿಗೆದರಿದೆ. ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು. ನಾಳೆ ಮಧ್ಯಾಹ್ನ 12 ಗಂಟೆ ವೇಳೆಗೆ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ನಡೆಯಲಿದೆ ಚರ್ಚೆ. ಈ ಪವರ್ ಪಾಲಿಟಿಕ್ಸ್ ಬಗ್ಗೆ ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶ ನಾಳೆ ಸಿಗೋ ಸಾಧ್ಯತೆ ಇದೆ.
ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಸಂಪುಟ ಪುನಾರಚನೆ ಕುರಿತಂತೆ ಬಹುದಿನದ ಬೇಡಿಕೆಗೂ ಕೂಡ ನಾಳೆ ಉತ್ತರ ಸಿಗಬಹುದಾ ದೆಹಲಿ ಭೇಟಿ ಸಂದರ್ಭದಲ್ಲಿ? ಖಂಡಿತವಾಗಿಯೂ ಸ್ಮಿತಾ, ಒಂದು ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಗೆ ಸಿಎಂ ಡಿಸಿಎಂ ಅವರನ್ನ ಕರೆಸ್ಕೊಳ್ತಾ ಇದೆ. ಜೊತೆಗೆ ಒಂದಷ್ಟು ಸಚಿವರಿಗೂ ಕೂಡ ಬುಲಾವ್ ಕೊಟ್ಟಿದೆ ಅನ್ನೋದಾದ್ರೆ ರಾಜ್ಯ ನಾಯಕತ್ವದಲ್ಲಿ ಇದ್ದಂತಹ ಗೊಂದಲ ಮತ್ತು ಸಚಿವ ಸಂಪುಟ ಪುನರ್ರಚನೆ ಮತ್ತು ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದಾವೆ ರಾಜ್ಯ ರಾಜಕೀಯದಲ್ಲಿ. ಅವೆಲ್ಲವಕ್ಕೂ ಕೂಡ ಒಂದು ಅಂತಿಮವಾದಂತಹ ತೆರೆ ಎಳಿಲೇಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ 2028ರ ಚುನಾವಣೆಯನ್ನು ಗೆಲ್ಲಬೇಕನ್ನುವಂತ ದೃಷ್ಟಿಕೋನವನ್ನ ಕಾಂಗ್ರೆಸ್ ಹೊಂದಿದ್ದೇ ಆದಲ್ಲಿ ಈ ತರಹದ ಗೊಂದಲಗಳನ್ನ ತೆರೆ ಎಳಿಬೇಕಾದಂತ ಅಂತಿಮವಾದಂತ ನಿರ್ಧಾರಗಳನ್ನ ಪ್ರಕಟಿಸಬೇಕಾದಂತ ವಿಚಾರಗಳು ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರ್ತಕ್ಕಂಥ. ಯಾಕಂದ್ರೆ ಕಳೆದ 6 ತಿಂಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಒಡೆದ ಮನೆ ಅಂತಾಗಿದೆ. ನಾಯಕತ್ವದ ವಿಚಾರ ಆಗಿರಬಹುದು, ಕಾರ್ಯಕರ್ತರ ಅಸಮಾಧಾನಗೊಂಡಿರೋದಾಗಿರಬಹುದು, ಸಚಿವ ಸಂಪುಟ ಪುನರ್ರಚನೆ ಆಗಿಲ್ಲ ಅನ್ನುವಂತ ಒಂದಷ್ಟು ಅಸಮಾಧಾನ ಇರಬಹುದು, ಸಚಿವಾಕಾಂಕ್ಷಿಗಳು ಕೂಡ ಅಸಮಾಧಾನ ಹೊಂದಿರತಕ್ಕಂಥದ್ದು. ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಗಂಭೀರವಾದಂತಹ ಪರಿಣಾಮವನ್ನು ಬೀರಿರತಕ್ಕಂಥದ್ದು. ರಿಪಬ್ಲಿಕ್ ಕನ್ನಡ ಕೂಡ ಸರ್ಕಾರದಲ್ಲಿ ಕೆಲಸಗಳಾಗ್ತಾ ಇಲ್ಲ, ಅಧಿಕಾರಿಗಳು ಮಾತು ಕೇಳ್ತಿಲ್ಲ ಅನ್ನುವಂತ ಒಂದು ವರದಿಯನ್ನ ಮಾಡಿತ್ತು. ಇದು ಸಚಿವರು ಮತ್ತು ಶಾಸಕರು ಹೇಳ್ತಾ ಇರತಕ್ಕಂಥ ವಿಚಾರಗಳು. ಹಾಗಾಗಿ ಇದು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿಗಳಿದಾವೆ. ಕಳೆದ 2 ದಿನಗಳ ಹಿಂದೆ ಈ ವಿಚಾರವಾಗಿ ನಾಯಕತ್ವವನ್ನು ಗೊಂದಲ ಬಗೆಹರಿಸಬೇಕನ್ನುವಂತ ನಿಟ್ಟಿನಲ್ಲಿ ಎಐಸಿಸಿಯ ಉನ್ನತ ಮಟ್ಟದ ನಾಯಕರು ಚರ್ಚೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಹಾಗಾಗಿ ನಾಳೆ ಕರೆತಕ್ಕಂಥ ಮೀಟಿಂಗ್ ಏನಿದೆ 11 ಗಂಟೆಯ ಮೀಟಿಂಗ್ ಅಲ್ಲಿ ಸಿಎಂ ಹಾಗೂ ಡಿಸಿಎಂ ಇರ್ತಾರೆ. ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರೂ ಕೂಡ ಅಲ್ಲಿ ಕೂತು ಚರ್ಚೆ ಮಾಡಿ ಅಂತಿಮವಾದಂತಹ ಒಂದಷ್ಟು ನಿರ್ದೇಶನಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕತ್ವಕ್ಕೆ ಕೊಡಬಹುದು ಅನ್ನುವಂಥದ್ದು. ಅದು ಯಾವುದೇ ತರಹದ ನಾಯಕತ್ವದ ವಿಚಾರವಾಗಿರಬಹುದು ಅಥವಾ ಸಚಿವ ಸಂಪುಟ ಪುನರ್ರಚನೆ ಆಗಿರಬಹುದು. ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಟ್ಟಿದ್ದೇ ಆದಲ್ಲಿ ನಾಯಕತ್ವದ ಬದಲಾವಣೆ ಇಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲ ನಾಯಕತ್ವವನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ವಿಚಾರ ಏನಾದ್ರು ಚರ್ಚೆಯಲ್ಲಿದ್ರೆ ಅಲ್ಲಿ ಹೊಸ ಸರ್ಕಾರ ಬರುತ್ತೆ. ಆಗ ಆಟೋಮೆಟಿಕ್ ಆಗಿ ಹೊಸ ಸಚಿವ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ಹೊಸದಾಗಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಎಲ್ಲವೂ ಕೂಡ ಪಾಸಿಬಲ್ ಇರತಕ್ಕಂಥದ್ದು. ಇದ್ರ ಜೊತೆಗೆ ರಾಜ್ಯಸಭಾ ಚುನಾವಣೆ ಕೂಡ ಇರ್ತಾ ಇದೆ, ಅದರ ಜೊತೆಗೆ SIR ಕೂಡ ಇರತಕ್ಕಂಥದ್ದು. ಇವನ್ನೆಲ್ಲವೂ ಕೂಡ ಒಟ್ಟಾರೆಯಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದಾವೆ. ಅಂತಿಮವಾಗಿ ರಾಜ್ಯ ನಾಯಕತ್ವಕ್ಕೆ ಯಾವ ನಿರ್ದೇಶನಗಳನ್ನು ಕೊಡುತ್ತೆ ಅನ್ನೋದು ಬಹಳ ಪ್ರಮುಖ ಆಗಿದೆ. ಅದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಸಚಿವರು ಮತ್ತು ಶಾಸಕರು. ಕಾಂಗ್ರೆಸ್ ಹೈಕಮಾಂಡ್ ಏನೆಲ್ಲ ಸೂಚನೆ ಕೊಡುತ್ತೆ ಅನ್ನುವಂಥದ್ದು ನಾಳೆ ಮಧ್ಯಾಹ್ನದ ವೇಳೆಗೆ ಸ್ಪಷ್ಟವಾಗಲಿದೆ. ಸ್ಮಿತಾ.